ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ನಾನು ಭುವನೇಶ್ವರಿ. ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿನ ಸಂಸಾ ಬಯಲು ರಂಗಮಂದಿರದಲ್ಲಿ ಪತ್ರಕರ್ತರ ವೇದಿಕೆ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯನ್ನು ವಿಶೇಷವಾಗಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ಅಧ್ಯಕ್ಷರಾದ ಶ್ರೀ ಆರ್ ಶ್ರೀಧರ್ ನೆರವೇರಿಸಿದರು. ನಾಡಿನ ಸುದ್ದಿ ಪತ್ರಿಕೆಗಳ ಲಾಂಗೆಸ್ಟ್ ಲ್ಯಾಮಿನೇಷನ್ ಅನ್ನು ಸಮಾಜ ಸೇವಕರಾದ ಡಾಕ್ಟರ್ ಸಂಗನ ಬಸಪ್ಪ ಬಿರಾದರ್ ಅವರು ಅನಾವರಣಗೊಳಿಸಿದರು. ಇಂದಿನವರೆಗೂ ಹಲವಾರು ಪತ್ರಿಕೆಗಳು, ಹಲವಾರು ಪತ್ರಕರ್ತರು, ಕೇವಲ ಪತ್ರಕರ್ತರ ಅಲ್ಲದೆ ಕನ್ನಡದ ಹಲವು ಸಾಹಿತಿಗಳು ಕೂಡ ಸಾಧನೆಯನ್ನ ಮಾಡಿದ್ದಾರೆ. ಸಾವಿರಾರು ಪತ್ರಿಕೆಗಳು, ಸಾವಿರಾರು ಕನ್ನಡ ಕವಿಗಳು, ಸಾವಿರಾರು ಕನ್ನಡ ಲೇಖಕರು ಕನ್ನಡ ಭಾಷೆಯನ್ನು ಮೇಲು ಶಿಖರಕ್ಕೆ ಕೊಂಡೊಯ್ದಿದ್ದಾರೆ. ಅವರುಗಳನ್ನು ಇಂದು ನಾವು ನೆನೆಯುತ್ತಾ ಕನ್ನಡ ರಾಜ್ಯೋತ್ಸವವನ್ನು ಪತ್ರಕರ್ತರ ವೇದಿಕೆ ಇಂದು ಹಮ್ಮಿಕೊಂಡಿದೆ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸೋಣ. ಒಂದು ಅಮೂಲ್ಯ ಸಂಗ್ರಹದ ಕಲಾಕೃತಿ ಇದು. ಇದನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಗ್ರಹಿಸುವ ಪ್ರಯತ್ನ ನಮ್ಮ ವೇದಿಕೆಯು ಮುಂದಿನ ದಿನಗಳಲ್ಲಿ ಮಾಡುತ್ತದೆ. ಇದೇ ಸಂದರ್ಭದಲ್ಲಿ ಸಾರ್ವಜನಿಕರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುತ್ತಾ ವಿಸ್ಮಯ ವ್ಯಕ್ತಿ ಎಂದೇ ಗುರುತಿಸಲ್ಪಡುವ ಬಳ್ಳಾರಿಯ ಹನುಮಾನ್ ನಗರದ ನಿವಾಸಿಯಾಗಿರುವ ಹಾಗೂ ಎಲ್ಲರಿಂದ ತಾಯಿ ಮಾರೆಮ್ಮ ಎಂದೇ ಕರೆಯಲ್ಪಡುವ ಬಸವರಾಜ ಅಮ್ಮರವರಿಗೆ 2024ನೇ ಸಾಲಿನ ಪ್ರತಿಷ್ಠಿತ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಆತ್ಮೀಯ ಬಂಧುಗಳೇ, ಇವತ್ತಿನ ದಿನ ಪತ್ರಕರ್ತರ ವೇದಿಕೆ ಬೆಂಗಳೂರು ಮತ್ತು ಕರ್ನಾಟಕ ಜಾಗೃತಿ ವೇದಿಕೆ ವತಿಯಿಂದ ಶ್ರೀ ಮಹೇಶ್ ಬಾಬು ಸುರ್ವೆಯವರ ಇದರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಆತ್ಮೀಯ ಬಂಧುಗಳೇ, ಪತ್ರಕರ್ತರ ವೇದಿಕೆ ಅಂದರೆ ಸುಮಾರು ಪತ್ರಿಕೆಯನ್ನು ಮುದ್ರಣ ಮುಖಾಂತರ ತಾವು ನೋಡಿರ್ತೀರಿ. ಅದ ನಂತರ ತಾವು ಮುಂದಿನ ಡಿಜಿಟಲ್ ಮುಖಾಂತರ ಇವಾಗ ನೋಡ್ತಾ ಇದ್ದೀರಿ. ಇಲ್ಲಿ ಸಾಕಷ್ಟು ಜನ ಪತ್ರಕರ್ತರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಸೇವೆ ಸಲ್ಲಿಸಿದ ಕರ್ನಾಟಕ ಜಲ, ನೆಲ, ಭಾಷೆ ಎಲ್ಲರ ಉಳಿವಿಗಾಗಿ ಸುಮಾರು ರಾಜ್ಯಗಳಲ್ಲಿ ಈ ಥರ ವೇದಿಕೆಗಳನ್ನು ಸೃಷ್ಟಿ ಮಾಡುತ್ತಿರುವ ಶ್ರೀ ಮಹೇಶ್ ಬಾಬು ಸುರ್ವೆ ಅವರಿಗೆ ತಮ್ಮ ಯಾವತ್ತೂ ಬೆಂಬಲ ಇರಲಿ ಅಂತ ಹೇಳ್ತಾ, ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಮಾಡಿದ ಸಾಧಕರುಗಳಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು. ಇದೇ ಸಂದರ್ಭದಲ್ಲಿ ನಾಡಿನ ಸಾಧಕರಾದ ಡಾಕ್ಟರ್ ಸಂಗನ ಬಸಪ್ಪ ಬಿರಾದರ್ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು.